ಶ್ರೀ ಸಿದ್ಧ ಸದ್ಗುರುಗಳು ಹಾಗೂ ಗುರುನಾಥಾರೂಢರನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ, ಎಲ್ಲ ಸಿದ್ಧಾರೂಢ ಅಜ್ಜನ ಭಕ್ತವೃಂದಕ್ಕೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನಾವಿಂದು ಸಿದ್ಧಾರೂಢ ಕಥಾಮೃತದ 10ನೆಯ ಅಧ್ಯಾಯವನ್ನು ನೋಡೋಣ. ಸಮತೆ ಹೊಂದಿದ ಮನಕ್ಕೆ ಜಗದೊಳೇಕ ವಸ್ತುವು ಕಾಣ್ಬುದು, ಬ್ರಹ್ಮವೇ ತಾಣ ವಿಕೃತತ್ವದಿ ಸರ್ವಭಾವದೊಳಿರುವುದು. ಇಂಥ ಸಚ್ಚಿತ್ಪೂರ್ಣ ಸುಖಮಯ ತನುವು ಸಿದ್ಧಗುರುವಿನದು. ಸಂತಸದಲಿವನನ್ನು ಭಜಿಸಿದೊಡೇಕ ರೂಪವು ತಿಳಿಯುವುದು. ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿಗಳ ಮೇಲೆ ಬಹಳ ಕೃಪಾವಂತಾಗಿದ್ದರು. ಭಕ್ತರಿರಲಿ, ಉನ್ಮತ್ತರಿರಲಿ, ಭವಸಾಗರದೊಳಗಿಂದ ಅವರನ್ನು ತಾರಿಸಲಿಕ್ಕೆ ಸಿದ್ಧಾಗಿದ್ದರು. ಆತ ಜ್ಞಾನಬೋಧದ ಸಾಗರನಿದ್ದಾನ. ಜ್ಞಾನಬೋಧದ ಸಾಗರನಿದ್ದಾನ. ಸಂಸಾರ ನದಿಯ ಆಚೆ ದಂಡೆಯಾಗಿಯೂ ಮತ್ತು ಸರ್ವ ಜಗತ್ತಿನ ಆದ್ಯ ಗುರುವಾಗಿಯೂ ಸಿದ್ಧ ಸದ್ಗುರುಗಳು ಇರುತ್ತಾರೆ. ಆ ಸದ್ಗುರುವಿನ ಚರಿತ್ರವನ್ನು ಕೇಳಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅವರ ಚರಿತ್ರವನ್ನು ನಾವು ಕೇಳಿದ್ವಿ ಅಂತಂದ್ರೆ ನಾವು ಮಾಡಿದಂಥ ಪಾಪ ಕರ್ಮಗಳೆಲ್ಲ, ನಾವು ಮಾಡಿದಂಥ ದೋಷಗಳು ಸರ್ವತ್ರ ನಾಶ ಆಗಿ ಹೋಗ್ತಾವೆ. ಅನನ್ಯ ಭಾವದಿಂದ ಆತನ ನಾಮವನ್ನು ಸ್ಮರಿಸಿದ್ರೆ ಸಂಸಾರ ವಾರ್ತೆನ ಉಳಿಯಲ್ಲ. ಹಿಂದಿನ ಅಧ್ಯಾಯದಾಗ ಸಿದ್ಧಗುರುಗಳು ಮಂಗಲಗಿರಿಯ ಮೇಲೆ ಮಾಡಿದ ಅಪೂರ್ವ ಚರಿತ್ರವನ್ನು ಕೇಳಿದ್ವಿ. ಅನಂತರ ಮಂಗಲಗಿರಿಯಿಂದ ಇಳಿದು ಬರಬೇಕಾದ್ರೆ ಸಿದ್ಧದಯಾಗಣರು ಒಂದು ಗುಹೆಯೊಳಗ ಸೋಮೇಶ್ವರ ಎಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನನ್ನು ಕಾಣ್ತಾರ. ಆ ಬ್ರಾಹ್ಮಣ ಏನು ಮಾಡ್ತಿದ್ದಪ್ಪ ಅಂತಂದ್ರೆ, ಅವ ಕುಕ್ಕುಟನಾಥಕಲ್ಪ, ಪರ್ವತಕಲ್ಪ, ಮೂಲಿಕಾರಸವಾದ ವಶ್ಯಾಕರ್ಷಣಾದಿ ಕ್ಷುದ್ರ ಸಿದ್ಧಿಗಳನ್ನು ಪಠಿಸುತ್ತಿದ್ದವು. ಆ ಬ್ರಾಹ್ಮಣನ ಇಂಥ ಕರ್ಮವನ್ನು ನೋಡಿ ಸಿದ್ಧರು ಅವನ ಮೇಲೆ ದಯೆಯುಳ್ಳವರಾಗ್ತಾರೆ. ಇದೇನು ಕರ್ಮ ಮಾಡುವಿ ಅಂಥೇಳಿ ಸಿದ್ಧಾರೂಢರು ಆ ಬ್ರಾಹ್ಮಣನಿಗೆ ಕೇಳ್ತಾರೆ. ಅವ್ರು ಏನಂತಾರಂದ್ರೆ, ನೀನು ಬ್ರಾಹ್ಮಣ ಯೋನಿಯೊಳಗೆ ಹುಟ್ಟಿ ಈ ಅಯೋಗ್ಯ ಕೆಲಸಗಳನ್ನು ಮಾಡುವುದು ಅಂತೇಳಿ ಕೇಳ್ತಾರೆ. ಈ ಕ್ಷುದ್ರ ಕಾರ್ಯಗಳನ್ನು ಮಾಡಿ ವ್ಯರ್ಥವಾಗಿ ಸ್ವಧರ್ಮದಿಂದ ಭ್ರಷ್ಟನಾಗುವಿ ಅಂತಾರೆ. ಕಲ್ಪವೃಕ್ಷವು ಅಂಗಳದಲ್ಲಿರುವಾಗ ಅವನ್ನು ಛೇದಿಸಿ ಕಂಟಕ ವೃಕ್ಷವನ್ನು ಹಚ್ಚಿದವನು ಸರ್ವಥಾ ನಿಂದೆಗೆ ಪಾತ್ರನಾಗುವನು ಅಂತ ಹೇಳಂತಾರೆ. ಇಂಥ ಶಾಸ್ತ್ರಗಳನ್ನು ಪಠಿಸಿದರೂ ಪೂರ್ವ ಪುಣ್ಯದ ಸಂಚಯ ಇದ್ದ ವಿನಃ ಇವು ಸಿದ್ಧಿಸಲಾರವು ಅಂತ ಹೇಳ್ತಾರೆ. ಈ ಹೇತುವಿನಿಂದಾದರೂ ಪುಣ್ಯ ಮಾಡಲಿ ಎಂದು ಇವು ಬರೆದಿರುತ್ತವೆ. ಪುಣ್ಯಕರ್ಮದ ಆಚರಣೆಯಿಂದ ಶ್ರೌತ ಸ್ಮಾರ್ತ ಕರ್ಮಗಳನ್ನು ಮಾಡುವವರು ದೇಹಪಾತವಾದ ಮೇಲೆ ಪುಣ್ಯಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಸುಖವನ್ನು ಅನುಭವಿಸಿ ಪುಣ್ಯಕ್ಷಯವಾದ ಕೂಡಲೇ ಈ ಲೋಕಕ್ಕೆ ಪುನಃ ಬರ್ತಾರೆ. ಅವರಿಗೆ ಸಹ ಈ ಜನ್ಮ ಮರಣರೂಪ ದುಃಖ ತಪ್ಪುವುದಿಲ್ಲ.
ಹಿಂಗಿರುವಾಗ ಇಂಥ ಪಾಪಕರ್ಮಗಳನ್ನು ಮಾಡೋಂಗ ಸುಖ ಹ್ಯಾಂಗೆ ಸಿಕ್ಕಿತು? ಈ ಎಲ್ಲ ಕರ್ಮಗಳಿಂದ ನೀ ಮುಂದೆ ನಿಶ್ಚಯವಾಗಿ ನರಕಕ್ಕ ಗುರಿಯಾಗುತ್ತಿ ಅಂತ ಹೇಳಿದ್ದು ಕೇಳಿ ಆ ಬ್ರಾಹ್ಮಣ ವಿಚಾರಯುಕ್ತನಾಗಿ, ಹೇ ಮಹಾತ್ಮರೇ, ನಾನು ಮೂಢಮತಿಯಿದ್ದೀನಿ. ಈ ಶಾಸ್ತ್ರಗಳ ದುಸ್ಥಿತಿಯನ್ನು ನಾ ತಿಳಿಯಲಿಲ್ಲ ಅಂಥೇಳಿ ಅಂತಾನ. ಅದಕ್ಕೆ ಸಿದ್ಧಾರೂಢರು ಹೇಳ್ತಾರ, ಹೇ ಬ್ರಾಹ್ಮಣನೇ, ಗುರುವನ್ನು ಪರೀಕ್ಷಿಸದೆ ಆತನನ್ನು ಶರಣು ಹೋದದ್ದು ತಪ್ಪು ನಿನ್ನದೇ ಅದೇ ಅಂತಾರ. ಅದಕ್ಕೆ ಆ ಬ್ರಾಹ್ಮಣ ಅಂತಾನ, ಈಗ ಈ ದೋಷ ಪರಿಹಾರ್ಥವಾಗಿ ನಾ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂಥೇಳಿ ಕೇಳ್ತಾನೆ. ಆಗ ಸಿದ್ಧಾರೂಢರು ಹೇಳ್ತಾರ, ನೀನು ಈ ಪ್ರಾಯಶ್ಚಿತ್ತಾರ್ಥವಾಗಿ ನಿತ್ಯ ಗಾಯತ್ರಿ ಮಂತ್ರವನ್ನು 24,000 ಸರಿ ಜಪಿಸಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ ನೀ ದಿನನಿತ್ಯ ಜಪಿಸಿದಿ ಅಂದರೆ ನೀನು ಚಿತ್ತಶುದ್ಧಿಯನ್ನು ಹೊಂದುತ್ತಿ, ಸ್ವರೂಪಾನಂದವನ್ನು ಪಡೆದುಕೊಳ್ತಿ ಅಂಥೇಳಿ ಸಿದ್ಧಾರೂಢರು ಹೇಳ್ತಾರೆ. ಆಗ ಆ ಬ್ರಾಹ್ಮಣನು ಸದ್ಗುರುಗಳ ಮಾತಿಗನುಸಾರವಾಗಿ ಆ ಪುಸ್ತಕಗಳನ್ನೆಲ್ಲ ಬಿಟ್ಟು ಆಮೇಲೆ ಸಿದ್ಧರಿಗೆ ನಮಸ್ಕಾರ ಮಾಡಿ ತನ್ನ ಸ್ವಸ್ಥಾನಕ್ಕೆ ತೆರಳ್ತಾನೆ. ಸದ್ಗುರುಗಳಾದರೂ ಅಲ್ಲಿಂದ ಹೊರಟು ಗ್ರಾಮ ನಗರಗಳನ್ನು ನೋಡುತ್ತಾ, ಕಷ್ಟ ದುಃಖಗಳನ್ನು ಸಹನ ಮಾಡುತ್ತಾ ಆದವಾನಿ ಎಂಬ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಒಂದು ಗುಡ್ಡದ ಮ್ಯಾಲ ಬಾಳೆಕೊಳವೆಂಬ ಸ್ಥಾನದೊಳಗೆ ಮಹಾ ಸತ್ಪುರುಷರೆಲ್ಲ ಕೂಡಿರ್ತಾರ. ಆ ಸ್ಥಾನಕ್ಕೆ ನಮ್ಮ ಅವಧೂತರು ಪ್ರಾಪ್ತರಾಗ್ತಾರೆ. ಅಲ್ಲಿ ನಮ್ಮ ಸಿದ್ಧಾರೂಢರು 3 ತಿಂಗಳು ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆಯನ್ನು ನಡೆಸುತ್ತಾ ಮುಮುಕ್ಷು ಜನರ ಸಂಶಯ ದೋಷಗಳನ್ನು ಆನಂದದಿಂದ ಪರಿಹರಿಸ್ತಾ ಇರ್ತಾರೆ. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯ ಹೇಳ್ತಾನ, ನಾನು ಎಂದೂ ಪ್ರತ್ಯಕ್ಷ ಈ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ಈ ದೇಹಕ್ಕೆ ಅನ್ನ ಬೇಕಲ್ಲವೇ, ಮತ್ಯಾವುದಕ್ಕೆ ಅನ್ನ ಬೇಕು ಎಂದು ಪ್ರಶ್ನೆ ಮಾಡ್ತಾನ. ಅದಕ್ಕೆ ಸಿದ್ಧರು ಹೇಳ್ತಾರ, ಈ ದೇಹ ಐತಲ್ಲ ಸಂಪೂರ್ಣ ಧಾತುಮಯವಾಗೈತಿ. ಆ ಧಾತುಗಳಾದರೂ ಅನ್ನದ ಪರಿಣಾಮ ಅದಾವ. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರ ಅಂತೇಳಿ ಕರೀತಾರ. ಒಂದು ಶ್ಲೋಕ ಹೇಳ್ತಾರ, ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿ ದಾಹಾರಮಯಂ ಶರೀರಂ ಅಂಥೇಳಿ ಒಂದು ಶ್ಲೋಕ ಹೇಳಿದಾಗ, ಈ ಶರೀರದೊಳಗನ ತತ್ವಗಳನ್ನು ತನಗೆ ಪ್ರತ್ಯೇಕವಾಗಿ ನೋಡುವವನ ಚೈತನ್ಯಾತ್ಮನಾದ ಅಶರೀರ ಬ್ರಹ್ಮಸ್ವರೂಪ ಅಂತೇಳಿ ಅಂತಾರೆ. ಈ ಬ್ರಹ್ಮವನ್ನ ನಿರಂತರ ಲಕ್ಷಿಸಬೇಕು. ಅದು ಹೇಗೆ ಮಾಡಬೇಕು ಅಂತೇಳಿ ಕೇಳ್ತಿ ಅಂದ್ರೆ ಹೇಳ್ತೇನೆ ಕೇಳು. ಪೃಥ್ವಿ ವ್ಯಾಪ ತೇಜ ವಾಯು ಆಕಾಶ ಈ ಪಂಚಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕು ಅಂಥೇಳಿ ಪರಮಾತ್ಮ ಏನು ಮಾಡಿದನಂದ್ರೆ, ಪ್ರತಿಯೊಂದು ಭೂತದ 2 ಭಾಗ ಮಾಡಿ ಪ್ರಥಮ ಭಾಗವನ್ನು ಆಶ್ರಯಕ್ಕೆ ಇಟ್ಟು 2ನೇ ಭಾಗದ 4 ಅಂಶಗಳನ್ನು ಮಾಡಿ ಒಂದೊಂದನ್ನು ಇತರ ಭೂತಗಳ ಆಶ್ರಯ ಭಾಗಕ್ಕೆ ಸೇರಿಸಿಬಿಟ್ಟಾನ. ಇತರ ಭೂತಗಳ ಪಾದಾಂಶ ತಕ್ಕೊಂಡು ಪ್ರತಿಯೊಂದು ಭೂತವು 5 ಭಾಗ ಉಳ್ಳದ್ದಾಗಿ ಹೀಗೆ
25 ತತ್ವಗಳ ಅದು. ಈ ಎಲ್ಲ ತತ್ವಗಳು ಕೂಡಿ ನಮ್ಮ ದೇಹ ಆಯಿತು. ಆದರೆ ಆ ದೇಹವು ಚಲನರಹಿತವಾಯಿತು. ಅದನ್ನು ನೋಡಿ ಪರಮಾತ್ಮ ಏನು ಮಾಡ್ತಾನಂದ್ರೆ, ಇದು ಜಡ ಆಗೈತಿ, ನನ್ನ ಹೊರತು ಇದು ಚಲನವಾಗಲಾರದು ಅಂತೇಳಿ ತಿಳಿದ ಕಪಾಳವನ್ನು ಭೇದಿಸಿ ಜೀವರೂಪದಿಂದ ದೇಹದಲ್ಲಿ ಪ್ರವೇಶಿಸ್ತಾನ. ಅಲ್ಲಿ ಶರೀರದ ಅಭಿಮಾನವನ್ನು ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಸಂಸ್ಕಾರಯುಕ್ತನಾಗ್ತಾನೆ. ಆಮೇಲೆ ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರದಿಂದ ಅವುಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಷುಪ್ತಿಯೊಳಗೆ ಹೋಗಿ ಆನಂದಮಯ ಆಗ್ತಾನೆ. ಈ ಪ್ರಕಾರ 3 ಅವಸ್ಥೆಗಳಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂತಾತನಿಗೆ ಸ್ಥೂಲ ದೇಹದ ಮಾತ್ರ ನಿತ್ಯ ಸಂಬಂಧವೆಂಬ ಮಾತು ಎಲ್ಲಿಯದು? ಆಗ ಶಿಷ್ಯನು ಕೇಳುತ್ತಾನೆ, ಗುರುಗಳೇ, ಹಂಗಾದ್ರೆ ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧವು ಹೇಗಾಗುವುದು? ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧ ಹೇಗಾಗುವುದು ಅಂತೇಳಿ ಕೇಳ್ತಾನೆ. ಅದಕ್ಕೆ ಸದ್ಗುರುಗಳು ಅಂತಾರ, ಹೇ ಶಿಷ್ಯನೇ ಕೇಳು, ದೇಹದೊಳಗನ ಕಠಿಣಾಂಶವೇ ಪೃಥ್ವಿ, ಹಾಗೆಯೇ ದ್ರವಾಂಶಯೇ ಜಲ, ಚಲನವು ವಾಯುವಿನ ಅಂಶವು ಮತ್ತು ಸುಷಿರ ಭಾಗವು ಆಕಾಶವು. ಈ ಪ್ರಕಾರ ದೇಹವನ್ನು ಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುವುದು. ಅಂಥ ಅಭಾವವಾತ್ಮಕವಾದ ದೇಹ ನಾನು ಎಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವುದು. ಆಗ ಶಿಷ್ಯ ಕೈಗಳನ್ನು ಜೋಡಿಸಿ, ಹೇ ಗುರುನಾಥರೇ, 25 ತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಪ್ರತ್ಯೇಕವಾಗಿ ನಾನು ಚೈತನ್ಯ ರೂಪನಿರುವೆನು ಎಂದು ತಮ್ಮ ಕೃಪೆಯಿಂದ ತಿಳಿದು ನಾ ಧನ್ಯ ಆದೆ ಅಂತಾನ. ಹಂಗೆ ಅನ್ಕೊಂತ ಏನು ಮಾಡ್ತಿರ್ತಾನಂದ್ರೆ ಅಳ್ಕೋ ಅಂತ ಕೂತಿರ್ತಾನೆ. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದ ಕೊಟ್ಟು ಏನು ಮಾಡ್ತಾರಂದ್ರೆ ಕಳಿಸ್ತಾನೆ. ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿ ಸದ್ಗುರುನಾಥರ ಸಮೀಪ ಬರ್ತಾನ. ಹೇ ದಯಾಳುವೆ, ಆ ಶಿಷ್ಯನ ಸಂಶಯ ರೂಪ ಮನೋರೋಗವನ್ನು ನಾಶ ಮಾಡಿದ್ರಿ ನೀವು, ಹಾಗೆ ನನ್ನ ಕುಷ್ಠರೋಗವನ್ನು ಪರಿಹರಿಸ್ರಿ ಅಜ್ಜಾರ ಅಂತ ಕೇಳ್ತಾನೆ. ಸಿದ್ಧರು ಆತನಿಗೆ ಯಥೋಚ್ಚ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸ್ತಾರ. ಆಮೇಲೆ ಪಾದೋದಕವನ್ನು ಸ್ನಾನ ಮಾಡಿಸ್ತಾರ. ಆಮೇಲೆ ದೊಡ್ಡ ಚಮತ್ಕಾರ ಆಗೈತೆ. ಕುಷ್ಠರೋಗವು ಕೂಡಲೇ ಪರಿಹಾರ ಆಗಿ ಅವ ದಿವ್ಯ ದೇಹವನ್ನು ಹೊಂದ. ಈ ಚಮತ್ಕಾರಿಕ ಲೀಲೆಯನ್ನು ಕೇಳಿದ ಜನ ಸಿದ್ಧಾರೂಢರ ಕಡೆ ಓಡಿ ಬರ್ತಾರೆ. ಭಾಳ ಜನ ಬರಾಗತ್ತಾರ ಅಂತೇಳಿ ಗೊತ್ತಾಗಿ ಸಿದ್ಧಾರೂಢಜ್ಜರು ಆ ಸ್ಥಾನ ಬಿಟ್ಟು ಹೊಕ್ಕಾರ. ಪ್ರಾರಬ್ಧವೆಂಬ ವಾಯು ಆ ದೇಹ ಪರ್ಣವನ್ನು ಹಾರಿಸಿಕೊಂಡು ಹೋಯಿತು. ಅನೇಕ ಗ್ರಾಮ ನಗರಗಳನ್ನು ನೋಡುತ್ತಾ ನೋಡುತ್ತಾ ಸಿದ್ಧಾರೂಢರು ವಿಜಾಪುರಕ್ಕೆ ಬರ್ತಾರ. ಅಲ್ಲಿ ಕೂಡ ಅನೇಕ ಲೀಲೆಗಳನ್ನು ತೋರಿಸ್ತಾರ. ಬಾಂಗೀಯವರ ಮನೆ ಮುಂದೆ ಮಹಾತ್ಮರು ಕ್ಷಣ ಹೊತ್ತು ನಿಂತಿರಲು ಮನೆಯೊಳಗಿಂದ ಒಬ್ಬ ಬಂದು ಸಿದ್ಧಾರೂಢರನ್ನು ನೋಡಿ, ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿ ತುಂಡು ಕೊಟ್ಟು ಅಂತಾನ, ಇಗೋ ನೋಡು, ಈ ರಾಶಿಯೊಳಗನ ಶಗಣಿಯನ್ನು ಆ ತಿಪ್ಪೆಗೆ ಚಲ್ಲು ಅಂಥೇಳಿ ಸಿದ್ಧಾರೂಢರಿಗೆ ಅವ ಅಂತಾನ. ಅದನ್ನು ಕೇಳಿ ಸಿದ್ಧಾರೂಢರು ಬಿಟ್ಟು ಹೋಗಿ
ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತಿರ್ತಾರ. ಆತ ಇವರನ್ನು ನೋಡಿ, ಈ ಕೆಸರನ್ನು ತೆಗೆದು ಹಾಕಲಿಕ್ಕೆ ಚಲೋ ಸಿಕ್ಕಿದ್ ನನಗೆ ಅಂಥೇಳಿ ಯೋಚನೆ ಮಾಡಿ ಸಿದ್ಧಾರೂಢರಿಗೆ ಕೇಳ್ತಾನ, ನಿನಗೆ ರೊಟ್ಟಿ ಬೇಕೇನೋ ಅಂಥೇಳಿ ಕೇಳಾಕ ಸಿದ್ಧರು ತಲೆಯನ್ನು ಹಾಕ್ತಾರೆ. ಕೂಡಲೇ ಆ ಗೃಹಸ್ಥ ಒಂದು ಅರ್ಧ ರೊಟ್ಟಿ ತಂದು ಸಿದ್ಧರ ಕೈಯಲ್ಲಿ ಹಾಕಿ ನೋಡಿ ಸಿದ್ಧರ ಕೈಯಲ್ಲಿ ಕೊಡ್ತಾನ. ನೋಡು, ಈ ಕೆಸರನ್ನ ಆ ಬಾಗಿಲಿನ ಹೊರಗೆ ಚಲ್ಲು ಅಂತೇಳಿ ಹೇಳ್ತಾನ. ಸಿದ್ಧರು ಹಂಗ ಮಾಡಲು ಆರಂಭಿಸ್ತಾರ. ಆದರೆ ಆ ಮನುಷ್ಯ ಮನೆಯೊಳಗೆ ಹೋದೆ ಕೂಡಲೇ ಸಿದ್ಧರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ತಾಸಬಾವಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ರಾತ್ರಿಯಾಗುತ್ತಲೇ ಒಬ್ಬ ಮನುಷ್ಯ ಬರ್ತಾನ. ಅಪ್ಪ, ಊಟ ಆಗಲಿಲ್ಲವೇ ಅಂತೇಳಿ ಕೇಳ್ತಾನ. ಸಿದ್ಧಾರೂಢರು ಇಲ್ಲವೆಂತ ಮಸ್ತಕದಿಂದ ಸನ್ನೆಯನ್ನ ಮಾಡ್ತಾರ. ಆಗ ಅವ ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನ. ಕರ್ಕೊಂಡೋಗಿ ತಂಗಳನ್ನವನ್ನು ಉಣಿಸಿ, ಜುಮ್ಮಾ ಮಸೀದಿಗೆ ಬಾ, ನಡಿ, ಅಲ್ಲಿ ನಾಚು ಆಗುತ್ತದೆ ನೋಡೋಣ ಎಂದು ಹೇಳಿ ಕರ್ಕೊಂಡು ಹೋಗ್ತಾನ. ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲ ಕೊಟ್ಟು, ಇದನ್ನ ಇಲ್ಲೇ ಹಿಡ್ಕೊಂಡು ನಿಂತಿರು ಅಂತ ಹೇಳ್ತಾನ. ಅದಕ್ಕೆ ಸಿದ್ಧಾರೂಢರು ಒಪ್ಪಿ ಆ ಮಶಾಲಿ ಹಿಡಿದುಕೊಂಡು ನಿಂದಿರ್ತಾರ. ಆಗ ಸಿದ್ಧಾರೂಢರು ಅಂದ್ಕೊಳ್ತಾರ, ನಾನೇ ಎಲ್ಲರಿಗೂ ಶ್ರೇಷ್ಠ, ಯಾಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು. ಕೆಲವು ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಕ್ಕೆ ಸ್ಟಾರ್ಟ್ ಆಕೈತಿ. ಮಶಾಲಿಯು ಕೆಳಗೆ ಬೀಳ್ತೈತಿ. ಕೂಡಲೇ ಆ ಮನುಷ್ಯ ಬಂದ ಸಿದ್ಧಾರೂಢರ ಕಪಾಳಕ್ಕೆ ಹೊಡಿತಾನ ಮತ್ತು ಪಂಜೆಯನ್ನು ಕೈಯಲ್ಲಿ ಕೊಟ್ಟು ಎದ್ದು ನಿಂದಿರಿಸ್ತಾನೆ. ಆಗ ಜನ ಎಲ್ಲ, ಇವನನ್ನು ಯಾಕೆ ನಿಂದಿರಿಸುತ್ತೀರಿ, ಈತನು ಹುಚ್ಚನಿದ್ದಾನೆ, ನಾವು ಬಲ್ಲೆವು ಅಂದರು. ಆಗ ಸಿದ್ಧಾರೂಢರು ಅಂದ್ಕೋತಾರ, ಚಲೋ ಆಯಿತು, ಪ್ರತ್ಯಗಾತ್ಮನು ಹೇಗೆ ಸುಪ್ತಿಯೊಳಗಿಂದ ಎದ್ದು ಜಗನ್ನಾಟಕವನ್ನು ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಮೋರೂಪ ನಿದ್ರೆಯೊಳಗಿಂದ ಎಚ್ಚೊತ್ತು ಈ ನಾಟಕವನ್ನು ಪ್ರಕಾಶಿಸುವೆನು. ಕಪಾಳದ ಪೂಜಾ ಮಾಡಿ ನನಗಿವರು ಬಹುಮಾನವನ್ನು ಕೊಡುತ್ತಾರೆ. ಹೀಗನ್ನುತ್ತಾ ಆ ಮಹನೀಯರು ಆನಂದದಿಂದ ತಲೆದೂಗುತ್ತಿದ್ದರು. ಆಟ ಪೂರ್ಣವಾದ ಬಳಿಕ ಆರುಢರು ಅಲ್ಲೇ ಭೂಶಯನವನ್ನ ಮಾಡಿದರು. ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾಥರ ಕಷ್ಟವನ್ನು ಅನುಭವಿಸಿ, ಯಾವ ಮನೆಯಲ್ಲಿಯೂ ಭಿಕ್ಷಾ ಸಿಗದು ಎಂಥೇಳಿ ನೋಡಿ ಜನ ಸಂಚಾರ ಇರುವಂತಹ ಸ್ಥಾನಗಳನ್ನು ಬಿಟ್ಟು ಬೀನ ಚೀಪ ಮಸೀದಿಯ ಹಿಂದೆ ಹೋಗಿ ಅಲ್ಲಿ ಇದ್ದು ಸೀತಾಫಲಾದಿಗಳನ್ನು ತಿಂದುಕೊಂಡಿರುತ್ತಾ ಭೂಮಿಯ ಮ್ಯಾಗ ಮಕ್ಕೋತಿದ್ರು. ಅನ್ನ ವಸ್ತ್ರದ ಚಿಂತೆ ಇಲ್ಲದ ಪೂರ್ಣ ವೈರಾಗ್ಯ ಸಿದ್ಧಿಸಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿ ಹೊಂದಿತು. ಇವರನ್ನು ನೋಡಿ ತ್ರಿಗುಣಾತ್ಮಕ ಜನರು ತಮ್ಮ ತಮ್ಮ ಗುಣಾನುಸಾರವಾಗಿ ಮಾತಾಡಕತ್ತಿದ್ರು. ವರ್ಣನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲನಿರುವವನೆನ್ನುವರು. ರಾಜಸ ಗುಣದಾಮ, ಇವ ಹುಚ್ಚದಾನ ಅಂಥೇಳಿ ಜನ ಮಾತಾಡತ್ತಿದ್ರು. ಆದ್ರೆ ಸತ್ವಗುಣಯುಕ್ತರಾದ ಈ ಸ್ತ್ರೀಯರು ಈತನ ಪ್ರಾರಬ್ಧ ದುರ್ಧರವದೆ, ಜನರ ಸಂಘವನ್ನು ತ್ಯಾಗ ಮಾಡಿಸಿ ಅನ್ನ ಕೊಡದೆ ಇವನನ್ನು ವನದೊಳಗೆ ತಿರುಗಾಡಿಸುತ್ತದೆ. ಕರ್ಮದ ಕಾರ್ಯ
ಗಹನವಾದದ್ದು, ನಮ್ಮಿಂದ ತಿಳಿಯಲಾಗದು ಅದನ್ನು ಅಂಥೇಳಿ ಈ ಹೆಣ್ಮಕ್ಳೆಲ್ಲ ಭಾಷಣ ಮಾಡತ್ತಿದ್ರು. ಇವ್ರ ಮಾತು ಕೇಳಿ ಸಹನಶೀಲರಾದ ಸಿದ್ಧಾರೂಢರು ಒಂದಿಷ್ಟು ಅನುಭವಗಳನ್ನು ನೆನಪು ಮಾಡ್ಕೋತಾರೆ. ಶ್ರೀಶೈಲದ ಪೂರ್ವ ದಿಕ್ಕಿನೊಳಗ ಬದ್ವೇಲಿ ಅಂಥೇಳಿ ಒಂದು ಗ್ರಾಮ ಇತ್ತಂತ. ಆ ಗ್ರಾಮದೊಳಗೆ ಒಂದು ದೇವಾಲಯದಲ್ಲಿ ಮಹಾತ್ಮರು ಕುಂತಿರ್ತಾರ. ಒಬ್ಬ ತಳವಾರ ಬಂದು ಸಿದ್ಧರನ್ನು ಕುರಿತು, ನೀನು ಯಾರಿದ್ದಿ ನಿಶ್ಚಯವಾಗಿ ಹೇಳು ಅಂತೇಳಿ ಕೇಳ್ತಾನ. ಲೌಕಿಕ ಭಾಷಣವನ್ನು ಮಾಡದಿರುವ ಸಿದ್ಧರು ಏನೊಂದೂ ಉತ್ತರ ಕೊಡದೆ ಸುಮ್ಮನಿದ್ದದ್ದು ನೋಡಿ ಆ ತಳವಾರಗ ಸಿಕ್ಕಾಪಟ್ಟಿ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಏನು ಮಾಡ್ತಾನಂದ್ರೆ ಒಂದು ಏಟು ಒದಿತಾನ. ಮಹಾತ್ಮರ ಕೈ ಹಿಡಿದು ದರ ದರ ಎಳ್ಕೊಂಡು ಚಾವಡಿಗೆ ಕರ್ಕೊಂಡು ಹೋಗ್ತಾನ. ಮತ್ತು ಕೊತ್ವಾಲನಿಗೆ ಹೇಳಿ ಕತ್ತಲೆಯ ಕೊಠಡಿಯೊಳಗೆ ಹಾಕ್ತಾನ. ಕೊತ್ವಾಲ 2ನೇ ಗ್ರಾಮಕ್ಕೆ ಹೋಗಿರಲು 3 ದಿನಗಳವರೆಗೆ ಸಿದ್ಧರು ಕೈದಿನೊಳಗೆ ಉಪವಾಸ ಬಿದ್ದಿದ್ರು. ಕೊತ್ವಾಲ 4ನೇ ದಿನ ತಿರುಗಿ ಬರಲು ತಳವಾರ ಆತನಿಗೆ ನೆನಪು ಮಾಡಿದಾಕ್ಷಣ ಮಹಾತ್ಮರನ್ನ ಹೊರಗೆ ತರಲಿಕ್ಕೆ ಆಜ್ಞೆ ಕೊಟ್ಟ. ಅಶಕ್ತರಾದ ಸಿದ್ಧ ಮುನಿಗಳನ್ನು ಇಬ್ಬರೂ ಹಿಡಿದು ಹೊರಗೆ ತರಲು ಕೊತ್ವಾಲನು, ನೀನು ಯಾರು ಇದ್ದಿ, ಯಾವ ಊರವನು ಅಂತೇಳಿ ಕೇಳ್ತಾನ. ಅವಾಗೂ ಸಿದ್ಧಾರೂಢರು ಸುಮ್ಮನೆ ಇರ್ತಾರ. ಕೊತ್ವಾಲ ಸಮೀಪ ಬಂದು ಕೇಳ್ತಾನ. ಆದರೂ ಸಿದ್ಧಾರೂಢಜ್ಜರು ಏನೂ ಮಾತಾಡಲ್ಲ. ಕೊತ್ವಾಲ ಆಮೇಲೆ, ಇವನ್ ಮೈ ಭಾಳ ನಾರಾಗತೈತಿ, ಚಲೋದಾಗಿ 4 ಏಟು ಹೊಡೆದ್ರ ಕೂಡಲೇ ಮಾತು ಹೊರಗೆ ಬರ್ತಾವೆ. ಇವನು ಮಾತಾಡ್ತಾನೆ, ಇವ್ 4 ಏಟು ಹೊಡೆದ್ರ ಅಂಥೇಳಿ ತಳವಾರಗ ಅಪ್ಪನೆ ಕೊಡ್ತಾನ. ಇಬ್ಬರೂ ಕೂಡಿ ಸಿದ್ಧಾರೂಢ ಅಜ್ಜರಿಗೆ 11 ಏಟು ಹೊಡಿತಾರ. ಪ್ರತಿಯೊಂದು ಏಟಿಗೂ ಶಿವಾರ್ಪಣ ಮಸ್ತು, ಶಿವಾರ್ಪಣ ಮಸ್ತು ಅಂತೇಳಿ ಸಿದ್ಧಾರೂಢರು ಹೇಳ್ತಿರ್ತಾರೆ. ಒಬ್ಬ ಬ್ರಾಹ್ಮಣ ಅದನ್ನು ನೋಡಿ, ಸಿದ್ಧಾರೂಢರ ಶಾಂತಿ ಕಲೆಯನ್ನು ನೋಡಿ, ಇವ ಮಹಾತ್ಮನದಾನ, ಇವನ್ ಕೈ ಬಿಟ್ಬಿಡ್ರಿ, ನಾ ಮನೆಗೆ ಕರ್ಕೊಂಡು ಹೋಕ್ಕೇನೆ ಅಂಥೇಳಿ ಕೊತ್ವಾಲಗೆ ಹೇಳ್ತಾನ. ಅವಾಗ ಸಿದ್ಧರನ್ನ ಕೊತ್ವಾಲ ಬಿಟ್ಕೊಡ್ತಾನ. ಆ ಬ್ರಾಹ್ಮಣನು ಸಿದ್ಧರನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾರ. ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಭೋಜನವನ್ನು ಮಾಡಿಸ್ತಾನ. ಈ ಪ್ರಕಾರ 15 ದಿವಸ ತನಕ ಮಹಾತ್ಮರನ್ನ ಆ ಬ್ರಾಹ್ಮಣ ರಕ್ಷಣೆ ಮಾಡ್ತಾನ. ಗ್ರಾಮದ ಜನ ಎಲ್ಲ ಆ ಬ್ರಾಹ್ಮಣನ ಮನೆಗೆ ಬರ್ತಾರ. ಸಿದ್ಧಗುರುಗಳ ದರ್ಶನವನ್ನು ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನು ಕೇಳಿ ತೃಪ್ತಿ ಹೊಂದಿರ್ತಾರ ಜನ. ವಿಜಾಪುರದೊಳಗ ಅರಣ್ಯದೊಳಗ ಸಿದ್ಧಯತಿಗಳು ಇರುವಾಗ ಸ್ತ್ರೀಯರು ಅಂದ ಮಾತುಗಳನ್ನು ಕೇಳಿದಾಗ ಈ ದುಃಖದ ಅನುಭವವನ್ನು ನೆನಪು ಮಾಡಿಕೊಂಡು ಸಿದ್ಧರು ಅನ್ಕೋತಾರ, ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಲೇಸು. ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಸ್ಥಿತರಾಗ್ತಾರೆ. ಶ್ರೀ ಸದ್ಗುರುನಾಥನ ಗಹನವಾದ ಈ ಚರಿತ್ರದ ಶ್ರವಣದಿಂದ ಸರ್ವ ದೋಷಗಳು ಹರಣ ಆಗ್ತವ ಮತ್ತು ಮನವು ಉನ್ಮನಾವಸ್ಥೆಯನ್ನು ಹೊಂದಿ ಅಲ್ಲೇ ಜ್ಞಾನ ಪ್ರಕಟ ಆಕೈತಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ
ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ 10ನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಭಾಗದಾಗ 11ನೇ ಅಧ್ಯಾಯವನ್ನು ನೋಡೋಣಂತೆ.